3 kg 4 kg ಹಿಡಿ ಅಂತ ಮನುಷ್ಯ ಇವತ್ತು ನಾನು ಒಂದೇ 1 kg ಅಲ್ಲ ಒಂದು ಮೀನ್ ಹಿಡ್ದಿಲ್ಲ ಅಂದ್ರೆ ನನ್ನಂತ ನತದೃಷ್ಟ ಯಾರು ಇಲ್ಲ ಈ ಜೀವನದಲ್ಲಿ. ಕಡಕ್ನಾಥ್ ಅಂತ ಹೇಳ್ಬಿಟ್ಟು ಮೀಸೆ ಕಡಕ್ನಾಥ್ ಅಲ್ಲ ರೇ, ಕಡಕ್ನಾಥ್ ಅಲ್ಲ ಕಣ್ರಿ, ಕೊರ್ವ ಮೀನು. ಗುರುಗಳೇ ಇವಾಗ ನಾವೆಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಇವಾಗ ಮೀನ್ ಬೇಟೆಗೆ ಹೊರಡ್ತಾ ಇದೀವಿ. ಈಗ ನೋಡಿ ಎಲ್ಲ ಇಲ್ಲಿ ಕೂದಿದ್ದಾರೆ. ಈಗ ಎಲ್ಲ ಮಜ್ಮ ಎಷ್ಟು ಹಿಡಿತು ಅಂತ ಗೊತ್ತಿಲ್ಲ, ಬಟ್ ಹಿಡಿಲೇಬೇಕು ಅಂತೆಲ್ಲ ಡಿಸೈಡ್ ಮಾಡ್ಕೊಂಡು ಈಗ ಹೋಗ್ತಾ ಇದೀವಿ. ಈಗ ಎಷ್ಟು ನಮ್ಮನ್ನ ನೋಡಿ ತಪ್ಪಿಸ್ಕೊತೇವೆ ಅಂತ ಹೇಳಕ್ಕಾಗಲ್ಲ ಅಂತ. ಒಂದು ರೆಡಿ ಆಯ್ತು. ಅದಕ್ಕೆ ಎರವಳ ಹಾಕಿ 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 ನಿಮ್ಮಿಂದಲೇ ಆಗ್ಬಿಡಿ ಎಲ್ಲವ ಅಲ್ವಾ? ಬಿದ್ದಿದ್ದು ನನಗೆ ಬಿದ್ದಿದ್ದು ಮೊನ್ನೆ. ಹಾಂ, ಫಸ್ಟ್ ಅವ್ರಿಗೆ ಆಗಿದ್ದು. ಬಿಡು, ಸ್ಟ್ರೈಟ್ ಇರಲಿ ಇದು ವಿಡಿಯೋ. ಹಾಂ, ದಪ್ಪದೇ ಆಗ್ತಾಯಿದ್ರಾ? ಈಗ ನೀವೇ ಸ್ಟಾರ್ಟ್ ಮಾಡ್ತೀರಾ? ಹ್ಞೂ, ಹಾಕಿ 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 ಹೇಳ್ತೀನಿ. ಏನೋ ಏನೋ ಒಟ್ಟಿನಲ್ಲಿ ಒಂದು ರಪ ರಪ ಅವರಿಂದ ಈಗ ಪ್ರಾರಂಭ ಆಗುತ್ತೆ ಆಗುತ್ತೆ. ನಾನೇ ಕೈ ಹಾಕ್ತೀನಿ ತಾಳಿ ನೋಡೋಣ. ಯಾವುದು ಹಾಕಿ ಹಾಕಿ ಯಾರಾದ್ರೆ ಇನ್ನು ವೈನಾಟ್ ಕೊಟ್ಬಿಡ್ತೀನಿ ಹಾಕಿ ಒಂದು ಹಿಡಿದು. ಹ್ಞೂ ಸ್ನೇಹಿತರೆ, ಇವಾಗ ನೋಡಿ ಈಗ ಆಗ್ತಾ ಇದ್ದಾರೆ ನಮ್ಮ ರವಿ ಅವರು. ಹಾಕಿ ಹಾಕಿ ಇಲ್ಲೇ ಹಾಕಿ, ಇಲ್ಲೇ ಬಿಡಿ, ಹತ್ರಕ್ಕೆ ಬಿಡಿ. ಓ ಕಚ್ತೈತಲ್ಲ. ತಾಳ್ಮೆ ಇಲ್ಲ ಅಂದ್ರೆ ಆಗೋದೇ ಇಲ್ಲಲ್ಲ. ತುಂಬ ತಾಳ್ಮೆ ಇದಕ್ಕೆ. ನಮ್ಮ KV ಅನಿಲ್ ಅವರು ಅವ್ರು ಡ್ಯೂಟಿ ರಜೆ ಮಾಡ್ಕೊಂಡು ಮೀನು ಹಿಡಿತವ್ರೆ ಅಂತಂದರೆ ಅವ್ರ ತಾಳ್ಮೆನೂ ಮೆಚ್ಚಲೇಬೇಕು ನಾವು, ಅಲ್ವಾ? ಹೌದು, ಖಂಡಿತ. ಈಗ ಅಲ್ವಾ? ಇವರಿರೋದು ಚಿಕ್ಕಮಂಗ್ಳೂರಲ್ಲಿ. ಚಿಕ್ಕಮಂಗ್ಳೂರಿಂದ ಈಗ ನಾವಿರೋದು ಫೋನ್ ಮಾಡಿ ಬರ್ತಾರೆ ಅವ್ರು ಯಾರೋ 90 ಹಾಕೊಂಡು ಇಲ್ವಾ? ಲಾಸ್ಟ್ ಟೈಮಿಗೆ ನಮ್ಮ ಕಿರಣ್ ಮಿಸ್ ಅಲ್ಲ, ಕಿರಣ್ ಇದ್ದ ಇಲ್ಲಿ ಮಿಲ್ಟ್ರಿ ಎಲ್ಲಿದ್ರು? ಅವಾಗಿದ್ದು ಇವಾಗಿಲ್ವಲ್ಲ? ಓಕೆ ಓಕೆ ಓಕೆ, ಕಮಾನ್ 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 ಬಾಯ್. ಆಗುತ್ತೆ ಆಗುತ್ತೆ ಆಗುತ್ತೆ. ಇದರಲ್ಲಿ ತಾಳ್ಮೆ, ಸಿಕ್ಕಾಪಟ್ಟೆ ತಾಳ್ಮೆ ಇಂಪಾರ್ಟೆಂಟ್ ಇದರಲ್ಲಿ. ಬನ್ನಿ ಬನ್ನಿ, ಆದ್ರೆ ಬಂದಿದ್ದೀರಾ, ಜಲ್ದಿ ಬನ್ನಿ. ಈಗ ಅದು ಎಷ್ಟು ಬೇಟೆ ಮಾಡ್ತೀರಾ ನೋಡೋಣ. ಮಾಡ್ತೀವಿ ಅಂತ ಸೂರ್ಯ ಹೇಳ್ಕೊಡ್ತೀವಿ. ಬನ್ನಿ ಸರ್, ಬನ್ನಿ ಬನ್ನಿ, ಪಟ ಪಟ ಅಂತ ಕಟ್ಟಿ. ಏನು ಕಚ್ತಾ ಇದೆಯಾ ಅಲ್ಲಿ? ಅನಿಲ್ಲ ಕಚ್ತಾ ಇದೆಯಾ ಅಲ್ಲಿ? ಹಾಕಿ ಹಾಕಿ. ಬರಕಲ್ಲ ಬಿಟ್ಟಿದ್ದೀವಿ ನಾಳೆ ರೀ. ಬಟ್ ಏನೇ ಅಲ್ಲಿ ಇವಕ್ಕೆಲ್ಲ ತಾಳ್ಮೆ ಬೇಕಲ್ಲ. ನಾಳೆಯಿಂದ ರಜೆ ನಿಮಗೆ? ಸೋಮವಾರದ ಗಂಟ. ಹಾಂ. ಅನಿಲ್ ಅಲ್ಲಿ ಕಚ್ತಾ ಇದೆಯಾ? ಹೌದಾ? ಇಲ್ಲೆಲ್ಲ ಆಯ್ತು 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 ಇಲ್ಲ ಆಯ್ತು ಆಗ್ತಾಯಿದೆ. ತಡ್ರಿ ಹೋಗ್ಬಿಡಿ ತಡ್ರಿ ಒಳಗಡೆ ಹೋಗ್ಲಿ ಒಳಗಡೆ ಹೋಗ್ಬಿಡಿ ಅದು. ಹಾಂ, ಹಂಗಾಗಿ ಸಣ್ಣ ಮೀನುಗಳನ್ನ ಹಿಡಿದಿದ್ದೀವಿ. ಯಾವ್ದು ತೋರ್ಸೋಣ? ಯಾವ್ದು ಇದು ಅಣ್ಣ? ಇದನ್ನ ಹಿಡ್ದ ಪುಣ್ಯಾತ್ಮ ಅಣ್ಣ. ಇದು ಕಡಕ್ನಾಥ್ ಅಂತ ಹೇಳ್ಬಿಟ್ಟು ಮೀಸೆ. ಕಡಕ್ನಾಥ್ ಅಲ್ಲ ರೇ, ಕಡಕ್ನಾಥ್ ಅಲ್ಲ ಕಣ್ರಿ, ಕೊರ್ವ ಮೀನು. ಕೊರ್ವ ಮೀನು ಅಂತ ಇದ್ ಹೆಸರು. ಕೆರೆಯಾವ್ ಹಿಡಿತಾರ ನೋಡಲ್, ಕೆರೆಯಾವ್ನೇ ಹಿಡಿತಾವ್ರೆ. ಇನ್ನು ನೋಡಿ ಸರ್, ಹಿಂಗ ಒದ್ದಾಡ್ತಾರೆ. ಎಷ್ಟು ಹಿಡ್ದ? ಯಾವ್ದು ತೋರ್ಸ್ ತಪ್ಪಿದು ಹಿಡಿದು ಬಿಟ್ಟ ನೋಡಿ ಸರ್. ಈಗ ಜಸ್ಟ್ ಹಿಡಿದಿದ್ದಾರೆ. ಇದು ಇದು ಕೆರೆಯಾವು ಕೊರ್ವ. ಹೌದಾ? ವಿಡಿಯೋ ಮಾಡಿ. ಆಮೇಲೆ ಇಷ್ಟೇ ಅಂದ್ರೆ ಹಿಡಿದಿದ್ದು ಇವತ್ತು. ಇಷ್ಟೇ ಹಿಡಿದಿರೋದು ಗುರುಗಳೇ. ಇವತ್ತು ನಮ್ಗೆ ಸಿಕ್ಕಾಪಟ್ಟೆ ಲಾಸ್ ಆಗಿದೆ. ಇವತ್ತು ಏನು ಹಿಡಿಯೋಕೆ ಆಗ್ಲಿಲ್ಲ. ಕ್ರೇಜಿ ಕಮ್ಮಿ ಆಗಿದೆ ನಮ್ದು. ಹಂಗಾಗಿ ನಮ್ಗೊಂಥರ ಬಹಳ ಬೇಜಾರಾಗುತ್ತೆ. ಅದಕ್ಕಾಗಿ ನಾನು ಒಂದು ಇದು ಸೂಚನೆನ ಇದು ಕಮ್ಮಿ ಇಷ್ಟು ನಮ್ದು. ಹಿಂಗಲ್ಲ ನಮ್ದು ಬಜೆಟ್. ನಮ್ದೇನೆ ತುಂಬ್ಕೋಬೇಕು. ಹಂಗಿದ್ರೆ ಮಾತ್ರ ನಾವು ಮಾಡ್ತೀರಾ ಬಂದಿದೀವಿ. ಗುರುಗಳೇ ಇವತ್ತು ಆಕ್ಚುಲಿ ಮೇನ್ ಹಿಡಿಯೋಣ ಅಂತ ಬಂದ್ವಿ. ಇವತ್ತು ಏನಂದ್ರೆ ಇಲ್ಲಿ ಅಲ್ಲಿಂದ ಇಲ್ಲಿ ಬರ್ಬೇಕ ಸ್ವಾಮಿ ನಾವು. ಇವತ್ತು ತಿಳ್ಕೊಂಡವ್ರೆ 2 kg 3 kg ಹಿಡಿಯ ಅಂತ ಒಬ್ಬೊಬ್ಬ. ಇವತ್ತು ನಾನು ಬಂದು ಇಷ್ಟು ಹಿಡ್ದೀನಿ ಅಂದ್ರೆ ಇವತ್ತು ನಾನು ಈಗ ಇದ್ರೊಳಗೆ ನೆಗೆದು ಬಿಡ್ತೀನಿ. ಬಂತ 2 kg ಹಿಡಿ ಅಂತಾನು ಬರೀ ಇಷ್ಟು ಹಿಡಿದೀನಿ ಅಂದ್ರೆ ನನಗೆ ಬಹಳ ಬೇಜಾರಾಗ್ತದೆ. ಇಲ್ಲಿ ನೆಗೆದು ಬಿಡ್ತೀನಿ ಈಗ ಇದ್ರೊಳಕ್ಕೆ. ಅಷ್ಟು ದುಸ್ಸಾಹಸ ಕೈ ಹಾಕ್ಲೇ ಬಿಡಿದ್ದೆ. ಕೈ ಹಾಕಿದ್ದೀನಿ, ಅಲ್ಲೋ ಬಿಡಿತಾನಂತ ಹೋಗ್ಬಿಡ್ತೀನಿ. ಅವ್ನು ಏನು ಹಿಡಿದವನೇ ನೋಡ್ಕೊಂಡ್ಬಿಡ್ತೀನಿ. ಎಲ್ಲಿ ಯಾರು ಏನು ಹಿಡಿದ್ರೆ ದಯವಿಟ್ಟು ಹೇಳ್ತಾ ಹೋಗಿ.
ಬಂತಾ ಹೋಗವ ನೀನು ಆಮೇಲೆ ಹೆಣ್ಮಕ್ಳು ಗೊತ್ತಾ ಹೋಗೋ ಬೇಜಾರು ಮಾಡ್ತಿರ್ತಾರೆ ಆಮೇಲೆ ಒಂದಿನ ಕಾಲ ಕಳ್ಕೊಬಾರ್ದು ನಾನ್ ಬರ್ದೇ ಇಲ್ಗೋದ ಬಂತಾ ಹೌದಾ ಹಾಂ ಹಿಡೀರಿ ಹಿಡಿಬೋದು ಹ್ಞೂ ಹೌದಾ ಹೋಗಬಾತ ಮಕ್ಳು ಕರ್ಕೊಂಡ ಇವತ್ತು ಯಾವುದೇ ಕಾರಣಕ್ಕೂ ಮೀನುಗಳು ಬೀಳುವ ಸಾಧ್ಯತೆ ಜಾಸ್ತಿ ಇಲ್ಲ. ಯಾಕೆ ಅಂತ ಅಂದರೆ ಕ್ಲೈಮೇಟು ತುಂಬ ಸ್ವಲ್ಪ ಡಿಫಾಲ್ಟ್ ಇದೆ. ಸೊ ಹಂಗಾಗಿ ಇವತ್ತು ನಾವು ಟ್ರೈ ಮಾಡ್ತಾಯಿದ್ದೀವಿ, ಆದರೂ ಮೀನುಗಳು ಬೀಳೋಕ್ಕೆ ಚಾನ್ಸಸ್ ಇಲ್ಲ. ಬಿದ್ದಿರೋದು ಕಡಿಮೆ ಮೀನುಗಳು. ನೋಡೋಣ, ಮೋಸ್ಟ್ಲಿ ಲಾಸ್ಟಿಗೆ ಬೀಳ್ಬೋದು ಅಂತ ಸಾಧ್ಯತೆ ಜಾಸ್ತಿ ಇದೆ ಅನ್ಕೋತೀನಿ. ವಿಡಿಯೋ ರನ್ ಆಗ್ತಾ ಇದೆ, ದಯವಿಟ್ಟು ಯಾರು ಹಿಡಿದಿಲ್ಲ ಅಂತ ನಾಗರಾಜ್ ಹಿಡಿದಿಲ್ವಾ ರೇ ಯಜಮಾನ್ರೇ? ಒಂದೇ ಒಂದು ಮೀನು ಹಿಡಿದಿಲ್ಲ ಅಂತಲ್ರಿ ನೀವು? 3 kg 4 kg ಹಿಡಿ ಅಂತ ಮನುಷ್ಯ ನಾನು ಒಂದೇ 1 kg ಅಲ್ಲ ಒಂದು ಮೀನ್ ಹಿಡ್ದಿಲ್ಲ ಅಂದ್ರೆ ನನ್ನಂತ ನತದೃಷ್ಟ ಯಾರು ಇಲ್ಲ ಈ ಜೀವನದಲ್ಲಿ. ಅಯ್ಯಯ್ಯೋ, ಬಹಳ ಪ್ರಾಣ ಒಂಥರ ಇದಾಯ್ತಿದೆ. ಹಂಗಾಗಿ ನೋಡಿ, ಇದಕ್ಕೆ ನಾನು ಈಗ ನೆಗಿತಾ ಇದ್ದೀನಿ. ಹಂಗಾಗಿ ಬೇಜಾರ್ ಮಾಡ್ಕೊಬೇಡಿ ಈಗ ಅಂತ ಸರ್. ಅಷ್ಟು ದುಸ್ಸಾಹಸ ಕೈ ಹಾಕಕ್ಕೆ ಹೋಗ್ಬೇಡಿ ಬ್ರೋ. ಮೀನ್ ಸಿಗ್ಲಿಲ್ಲ ನಾನು ಈಗ ನೆಗಿಬೇಕು ಅಂತ ಈಗ ನಾನೇ ತೊಳ್ತೀನಿ, ನೀವು ನೆಗೆ ಅಲ್ಲಲ್ಲ, ಅಷ್ಟು ದುಸ್ಸಾಹಸ ಕೈ ಹಾಕ್ಬೇಡಿ ಅಂತ ನಾನು ಹೇಳ್ತಿರೋದು. ಇಬ್ಬರು ನೆಗಿತಿದೀವಿ, ಹಂಗಾಗಿ ನಿಮ್ ತಿಳಿಬಿಟ್ಟು ನಾನು ಅಯ್ಯೋ ಅಣ್ಣ, ದಯವಿಟ್ಟು ಆ ಥರ ಎಲ್ಲ ದುಸ್ಸಾಹಸ ಕೈ ಹಾಕ್ಬೇಡಿ. ಹಿಡಿಯಕ್ ಆಗೋದಿಲ್ಲ ನಿಂಗೆ. ಯಾಕೆ ಸುಮ್ಮನೆ ಗುರುಗಳೇ, ಇವತ್ತು ಕ್ಲೈಮೇಟ್ ತುಂಬ ವೇರಿಯೇಷನ್ ಇದೆ. ಸೊ ಹಂಗಾಗಿ ಇವತ್ತು ಮೀನು ಅಂದರೆ ಕಡಿಮೆ ಬಿದ್ದಿದೆ. ನೋಡೋಣ, ಮೇ ಬಿ ಬೀಳ್ಬೋದು ಅಂತ ನಮ್ಮ ಒಂದು ಈಗ ಆ್ಯಕ್ಚುಲಿ ಈಗ 4 ಗಂಟೆ ಟೈಮ್ ಆಗಿದೆ. ನೋಡೋಣ. ನೋಡಿ, ಇವರು ಈಗ ಮೀನ್ ಕ್ಲೀನ್ ಮಾಡ್ತಾ ಇದಾರೆ. ಇವರು ಆಂಧ್ರ, ತಮಿಳ್ನಾಡು ಇಲ್ಲೆಲ್ಲ ಕ್ಲೀನ್ ಮಾಡ್ಬಿಟ್ಟು ಮಂಗಳೂರಲ್ಲಿ ಜಾಸ್ತಿ ಇವರು ಕ್ಲೀನ್ ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಮೇಲೆ ಇಲ್ಲಿ ಕೊಡಲಿ ಕರ್ಕೊಂಡ್ ಬಂದಿದ್ದಾರೆ ಇವ್ರನ್ನ. ಹಂಗಾಗಿ ಇವರು ಒಂದು ಅಂಗಡಿ ಇಟ್ಕೊಂಡು ಕ್ಲೀನ್ ಮಾಡ್ತಾ ಇದಾರೆ. ಬಹಳ ಪ್ರಾಡಕ್ಟ್. ಇವ್ರು ಎಷ್ಟು ಜನ ಕ್ಲೀನ್ ಮಾಡ್ಕೊಡೋರು ಗೊತ್ತಾ? ದಿನಕ್ಕೆ ಮಾಡ್ಕೊತಾರ.